ಸಾರಿ ಫಾರ್ ದ ಲೇಟ್ ರಿಪ್ಲೈ. ಸಾರಿ ಗುರು. ಸೊ ಹಲವಾರು ಸಜೆಷನ್ ಬಂದಿದೆ. ನಾನು ಕೇಳಿದ್ದೆ ನಿಮ್ಮ ಹತ್ರ ಏನು ಕಾಂಟೆಂಟ್ ಮಾಡಬೇಕು ಅಂತ. ಹಲವಾರು ಸಜೆಷನ್ ಬಂದಿದೆ. ಸೊ ಒಂದೊಂದು ಹೇಳ್ತಾ ಹೋಗ್ತೀನಿ. ಮೋಟೋ ಬ್ಲಾಗ್ ಮಾಡಿಬ್ರು, ಫಿಲ್ಟರ್ಲೆಸ್ ಮೋಟೋ ಬ್ಲಾಗ್. ಯಾಕೆ ಗುರು, ಅದಕ್ಕೆ ನಕ್ಕನ್ಲೇ ಅಂತ ಇದ್ದಾರೆ. ನಾವೆಲ್ಲ ಮಾಡಕ್ ಹೋಗಲ್ಲ, ನಮ್ಗೆಲ್ಲ ಅದು ಬರೋದು ಇಲ್ಲ. ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ನನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ಮೋಟೋ ಬ್ಲಾಗ್, ಟ್ರಾವೆಲ್ ಬ್ಲಾಗ್, ಡೂ ಪ್ರಾಂಕ್ ಕಾಂಟೆಂಟ್, ಬೈಕ್ ರೈಡ್ ಕಾಂಟೆಂಟ್. ಮೋಟೋ ಬ್ಲಾಗು, ಬೈಕ್ ರೈಡ್ ಕಾಂಟೆಂಟ್ ಎಲ್ಲ ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ. ಗೋಪ್ರೋ ತಗೋಬೇಕು, ಮತ್ತು 360 ಇನ್ಸ್ಟಾ ತಗೋಬೇಕು. ಸೊ ಅದೊಂದು ಅಷ್ಟು ಕೆಲಸಗಳು ನಡೀತಾ ಇದೆ. ಅದು ಒಂದು 2 ತಿಂಗಳಲ್ಲಿ ಖಂಡಿತ ಅದು ಸ್ಟಾರ್ಟ್ ಮಾಡ್ತೀನಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಪ್ರ್ಯಾಂಕ್ ಕಾಂಟೆಂಟ್, ಪ್ರ್ಯಾಂಕ್ ವಿತ್ ಯುವರ್ ಫ್ರೆಂಡ್. ನಮ್ಮ ಕ್ಲಾಸ್ ಟೀಚರೇ ಪ್ರ್ಯಾಂಕ್ ವಿತ್ ಯುವರ್ ಫ್ರೆಂಡ್ ಅಂತ ಹಾಕೋರೆ. ಮಿಸ್, ನ್ಯಾಯನ ಇದು? ಕ್ಲಾಸಲ್ಲಿ ಇದ್ದಾಗೆಲ್ಲ ನೀವು ಸೈಲೆಂಟ್ ಆಗಿರು ಅಂದ್ಬಿಟ್ಟು ಇವಾಗ ಪ್ರ್ಯಾಂಕ್ ವಿತ್ ಯುವರ್ ಫ್ರೆಂಡ್ ಅಂತ ಟೆಕ್ಸ್ಟ್ ಮಾಡಿದ್ದೀರಾ. ಸೊ ಪ್ರ್ಯಾಂಕು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಲ್ಲ, ಸಾರಿ. ಯಾಕಂದರೆ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ ನಮ್ಮ ಫ್ರೆಂಡ್ ಮೇಲೆ ಪ್ರ್ಯಾಂಕ್ ಮಾಡಿಬಿಟ್ಟು, ಫೇಕ್ ಇನ್ವಿಟೇಷನ್ದು. ಸೊ ಯಾರು ನೋಡಿಲ್ಲ ವಿಡಿಯೋ, ಹೋಗಿ ಯೂಟ್ಯೂಬಲ್ಲಿ ನೋಡಿ, ಕ್ಯಾಪ್ಟನ್ ಕನ್ನಡಿಗ ಅಂತ. ಮತ್ತು ಯಶ್ ಬಾಸ್ ಬರ್ತ್ಡೇ ವಿಡಿಯೋಸ್. ಯಶ್ ಬಾಸ್, ಯಶ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲಲ್ಲಿ ತಗೊಂಡೋಗಿದ್ದಾರೆ. ಈಗಷ್ಟೇ ಟಾಕ್ಸಿಕ್ ಟೀಸರ್ ನೋಡಿದೆ. ಕಿಲ್ಡ್ ಅನ್ಎಕ್ಸ್ಪೆಕ್ಟೆಡ್. ಎಕ್ಸ್ಪೆಕ್ಟೇಷನ್ ಇದೆ, ಇನ್ನೂ ಚೆನ್ನಾಗಿ ಮಾಡ್ತೀರಾ. ರಾಮಾಯಣ ಬರೋದಿದೆ. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಎಸ್ ಸರ್. ಯುವರ್ ಲವ್ ಲೈಫ್ ಪ್ಲೀಸ್. ಯುವರ್ ಲವ್ ಅನ್ನೋದು ನೀವೇ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮದೇ ಒಂದು ವಿಡಿಯೋ ಮಾಡಾಕ್ತೀನಿ. ಸೊ ಇದು ಮುಗಿಸ್ತಾ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ.